ನಿಮ್ಮ ಹತ್ರನೇ ಆನ್ಸರ್ ಇದೆ ಸರ್. ನೀವು ಕೇಳೋದಿಲ್ಲ ಪ್ರಶ್ನೆ ನಾನೇ ಉತ್ತರ ಕೊಡ್ತೀನಿ. ಇವಾಗ ಓಕೆ ಅಲ್ಲ ಅಷ್ಟು ಅದು ಕಮಲ್ ಹಾಸನ್ ಅವ್ರ ವಿಚಾರದಲ್ಲಿ ನಡೆದ್ರೆ ನನಗೆ ಅವಶ್ಯಕತೆ ಆಯ್ತಾ ಮಾತಾಡೋದು? ನಾನು ಮಾತಾಡಿದೆ, ಅರೆ ಶಿವಣ್ಣ ನಮ್ಮ ಆಸ್ತಿ ಅಂದೆ ನಾನು. ನೋಡಿ ಮೀನ್ ಬೈ ದಟ್. ಅದು ನೀವು ಆ್ಯಕ್ಚುಲಿ ಆ ಪ್ರಶ್ನೆ ಕೇಳೋ ಎಲಿಜಿಬಿಲಿಟಿನೇ ಇಲ್ಲ ಸರ್ ಯಾರಿಗೂ. ಅವ್ರನ್ನ ಎತ್ತಿಡ್ತೀವಿ ನಾವು, ಯಾವಾಗಲೂ ಅಷ್ಟು ಪ್ರೀತಿಸ್ತೀವಿ ನಾವು ಅವ್ರನ್ನ. ಆ್ಯಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಚೀಪ್ ಅನ್ಸ್ಬಿಡುತ್ತೆ. ನಾನು ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಐ ನೋ ವಾಟ್ ಇಸ್ ಅರ್ಜುನ್ ಜಾನಿ, ಐ ನೋ ವಾಟ್ ಇಸ್ ಶಿವರಾಜ್ ಟು ಮೀ, ಐ ನೋ ವಾಟ್ ಇಸ್ ಉಪೇಂದ್ರ ಟು ಮೀ. ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು, ನಮ್ಮದು ಉಳಿಬೇಕು ಅನ್ನೋ ಪೈಪೋಟಿ ಇದೆಲ್ಲ ದೊಡ್ಡದೊಂದು ಹೆಲ್ತಿ. ಹಾಗಂತ ನಾನು ಯಾವತ್ತೂ ಬಿಟ್ಕೊಟ್ಟೇ ಇಲ್ಲ. ನಾನು ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ? ನನ್ನ ಸಿನಿಮಾ ನಾನು ಕಾಪಾಡ್ಕೊಂಬಾರ್ದ? ನನ್ನ ವೇದಿಕೆ ಮೇಲೆ ನಿಂತು ನಾನು ಒಂದು ವಾರ್ನ್ ಮಾಡೋದು ತಪ್ಪ? ಈಗ ನಾನು ಕೇಳ್ತಾ ಇದ್ದೀನಿ, ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ಥರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತೊಗೊಳ್ಳಿ, ಯಾರಿಗೆ ಹೇಳಿದ್ದು ನೀವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್ನು. ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನೀವು ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ? ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ? ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆ್ಯಕ್ಟರ್ಸ್, ವೈ ಮೀ? ಕರೆಕ್ಟ್. ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯಿತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್, ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್? ಇಫ್ ಇಟ್ ಇಸ್ ಮೀ, ದಟ್ ಇಸ್. ಯಾಕೆ ನಮ್ಮ ಪಡೆ ಅಲ್ವಾ? ನಂದು ಪಡೆ ಅಲ್ವಾ? ನಂದು ಇವಾಗ ಏನಾಗ್ತದೆ ಗೊತ್ತಾ ಸರ್? ನಿಮ್ಮ ತಲೆಯಲ್ಲಿ ಏನಾರು ಆನ್ಸರ್ ಇದ್ರೆ ಹೇಳಿ, ಅದೇ ಹೇಳ್ಬಿಡ್ತೀನಿ. ಮತ್ತು ಬಿಡಿ, ಯು ಗಾಟ್ ಯುವರ್ ಆನ್ಸರ್. ನಾವು ವಾಟ್ ಇಸ್ ಹ್ಯಾಪನಿಂಗ್ ನೋ, ಲೆಟ್ ಮಿ ಟೆಲ್ ಯು. ಯುವರ್ ಕ್ಯೂರಿಯಾಸಿಟಿ ಇಸ್ ಗೋನ್ ಟು ಕಿಲ್ ಅ ಲಾಟ್ ಆಫ್ ಥಿಂಗ್ಸ್. ಐ ಗೇವ್ ಮೈ ಆನ್ಸರ್, ಇಟ್ ಇಸ್ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಇದಕ್ಕಿಂತ ಮೇಲೆ ಏನು ಹೇಳಿ ನಾನು? ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನಾನು ಅದು ನೋಡಿಲ್ಲ, ಇವತ್ತು ಇಂಟರ್ವ್ಯೂಲ್ಲಿ ಯಾರೋ ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಡಿ ಕೆ ಸರ್ ಹತ್ತುತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತುತ್ತವ್ರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದ್ದಾರೆ. ನಾವು ಹತ್ತುತ್ತಾ ಇದ್ದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನು ನೋವಲ್ಲಿದ್ದಾರೋ, ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ನಾವು ಆ ಥರ ಎಲ್ಲ ಯಾವುದೋ ಹೆಣ್ಮಗು ಬಗ್ಗೆ ಮಾತಾಡೋಲ್ಲ ಸರ್. ಮೊನ್ನೆ ಚಕ್ರಿ ಸರ್ ಇಂಟರ್ವ್ಯೂ